ಜೈ ಶ್ರೀರಾಮ್ ಶೃಂಗೇರಿ ಸಿರಿ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಸಿಂಪಲ್ ಆಗಿ ಹಾಗೆ ಈಸಿಯಾಗಿ ಶಾವ್ಗೆ ಉಪ್ಪಿಟ್ಟು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಕೆಲವು ಸಲ ಶಾವ್ಗೆ ಉಪ್ಪಿಟ್ಟು ಮಾಡಬೇಕಾದ್ರೆ ಮುದ್ದೆ ಆಗುತ್ತೆ, ಅಂಟಂಟಾಗುತ್ತೆ. ಹೀಗೆ ಮಾಡೋದ್ರಿಂದ ಶಾವ್ಗೆ ಉದುರಾಗಿ ಸಾಫ್ಟ್ ಆಗಿ ಬರುತ್ತೆ. ನಾನಿಲ್ಲಿ ರೋಸ್ಟೆಡ್ ಶಾವ್ಗೆನ ತಗೊಂಡಿದ್ದೀನಿ. ಈಗಾಗಲೇ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾದಷ್ಟು ಶಾವ್ಗೆನ ಹಾಕೊಳ್ತಾ ಇದ್ದೀನಿ. ಒಂದು ಚಮಚ ಏನಾದ್ರೂ ತಗೊಂಡು ಶಾವ್ಗೆನ ಅಲ್ಲಾಡಿಸ್ಬೇಕು. ಯಾಕೆಂದ್ರೆ ಎಲ್ಲಾ ಶಾವ್ಗೆ ಕೂಡ ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ ಶಾವ್ಗೆನ ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ. 2 ನಿಮಿಷ ಕೊದಿ ಬಂದ್ರೆ ಸಾಕು. ಬೇಯಿಸಿರುವ ಶಾವ್ಗೆಯ ನೀರನ್ನ ಬಸಿದು ಮತ್ತೆ ಹಾಗೆ ಅದನ್ನ 5 ನಿಮಿಷ ಮುಚ್ಚಿಡ್ಬೇಕು. ಅವಾಗ ಚೆನ್ನಾಗಿ ಒಳಗೊಳಗೆ ಬೆಂದಿರುತ್ತೆ. ಈಗ ಶಾವ್ಗೆಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ 2 ಚಮಚ ಅಡಿಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ನೆಲಗಡಲೆನ ಹಾಕೊಳ್ತಾ ಇದ್ದೀನಿ. ಕೇವಲ 10 ನಿಮಿಷದಲ್ಲಿ ತುಂಬಾನೇ ರುಚಿಯಾಗಿ ಈಸಿಯಾಗಿ ಈ ಬ್ರೇಕ್ಫಾಸ್ಟ್ ನ ಮಾಡ್ಕೊಳ್ಬಹುದು. ಲಂಚ್ ಬಾಕ್ಸ್ಗೆ ಕೂಡ ಇದು ಚೆನ್ನಾಗಿರುತ್ತೆ. ಹುರಿದಿರುವ ಕಡಲೆಕಾಳನ್ನ ಒಂದು ತಟ್ಟೆಗೆ ತೆಕ್ಕೊಳ್ತಾ ಇದ್ದೀನಿ. 1 ಚಮಚ ಕಡಲೆ ಬೇಳೆನ ಹಾಕೊಳ್ತಾ ಇದ್ದೀನಿ. 1 ಚಮಚ ಉದ್ದಿನ ಕಾಳು, 1 ಚಮಚ ಸಾಸಿವೆ, ಸ್ವಲ್ಪ ಅರಿಶಿಣ. ಉಪ್ಪಿಟ್ಟು ತಿಂತಾ ಇದ್ರೆ ಮಧ್ಯದಲ್ಲಿ ಈ ಉದ್ದಿನ ಕಾಳು ಹಾಗೆ ಕಡಲೆಬೇಳೆ ತುಂಬಾನೇ ರುಚಿ ಕೊಡುತ್ತೆ. 1/4 ಚಮಚದಷ್ಟು ಜೀರಿಗೆ. ಖಾರಕ್ಕೋಸ್ಕರ ಚಿಕ್ಕದಾಗಿ ಹೆಚ್ಚಿರುವಂತ ಒಂದು ಹಸಿಮೆಣಸನ್ನ ಹಾಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಹೆಚ್ಚಿರುವಂತ ಒಂದು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಕೆಂಪಾಗುವಷ್ಟು ಹುರ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಶಾವ್ಗೆಗೆ ಬೇಕಾಗುವಷ್ಟು ಉಪ್ಪನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಶಾವ್ಗೆಗೆ ಒಗ್ಗರಣೆ ರೆಡಿ ಆಗಿದೆ. ಸ್ಟವ್ನ ಆಫ್ ಮಾಡಿಕೊಂಡು ಬಾಂಡ್ಲಿನ ಕೆಳಗಿಟ್ಕೊಳ್ತಾ ಇದ್ದೀನಿ. ಈಗಾಗಲೇ ಹುರಿದಿಟ್ಕೊಂಡಿರುವಂತ ನೆಲಗಡಲೆನ ಹಾಕೊಳ್ತಾ ಇದ್ದೀನಿ. ಹಾಗೆ ಬೇಯಿಸಿಟ್ಕೊಂಡಿರುವಂತ ಶಾವ್ಗೆ ಕೂಡ ಹಾಕೊಳ್ತಾ ಇದ್ದೀನಿ. ಶಾವ್ಗೆ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಮಾತ್ರ ಬೇಯಿಸಿರೋದು, ಹೇಗೆ ಬೆಂದಿರುತ್ತೋ ಅಂತ ಯೋಚನೆ ಮಾಡೋದು ಬೇಡ. 1 ಚಮಚದಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ನಾನು ಕೂಡ ಮೊದಲಿಗೆ ಒಗ್ಗರಣೆಗೆ ನೀರು ಹಾಕ್ಕೊಂಡು ಶಾವ್ಗೆನ ಅದಕ್ಕೆ ಹಾಕ್ಕೊಳ್ತಾ ಇದ್ದೆ. ಕೆಲವು ಸತಿ ನೀರು ಹೆಚ್ಚಾಗ್ತಾ ಇತ್ತು, ಕೆಲವು ಸತಿ ಶಾವ್ಗೆ ಬೇಯ್ತಾನೆ ಇರಲಿಲ್ಲ. ಅರ್ಧ ಹೋಳಷ್ಟು ಲಿಂಬೆ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ. ಟೊಮೊಟೊ ಹಣ್ಣು ಹಾಕೋದಕ್ಕಿಂತ ಕೊನೆಯದಾಗಿ ಲಿಂಬೆ ಹಣ್ಣು ಹಾಕಿದ್ರೇನೆ ರುಚಿಯಾಗಿರುತ್ತೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಎಲ್ಲವನ್ನ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡ್ರೇನೆ ಚೆನ್ನಾಗಿರುತ್ತೆ. ಶಾವ್ಗೆ ಕೂಡ ಉದುರಾಗಿ ಬರುತ್ತೆ. ರುಚಿಯಾದ ಶಾವ್ಗೆ ಉಪ್ಪಿಟ್ಟು ರೆಡಿ ಆಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ. ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.